ಲೋಕಸಭೆ ಚುನಾವಣೆ ನಂತರ ರಾಜ್ಯದಲ್ಲಿ ಮಹಾ ರಾಜಕೀಯ ಕ್ಷಿಪ್ರ ಕ್ರಾಂತಿ ಆಗುತ್ತಾ ಅನ್ನೋ ಪ್ರಶ್ನೆ ಉದ್ಭವಿಸ್ತಾ ಇದೆ. ಎಲೆಕ್ಷನ್ ಮುಗಿದ ಮೇಲೆ ಸರ್ಕಾರ ಪತನಕ್ಕೆ ಸ್ಕೆಚ್ ಹಾಕಲಾಗ್ತಾ ಇದೆಯಾ? ಮಹಾ ಮಾಡೆಲ್ ರೀತಿ ನಾಥ ಆಪರೇಷನ್ ನ ಬಗ್ಗೆ ಚರ್ಚೆಗಳು ಆಗಿದೆಯಾ? ಕಸರತ್ತು ಆಗ್ತಾ ಇದೆಯಾ? ಈ ಪ್ರಶ್ನೆ ಅಂತೂ ಮೊನ್ನೆಯಲ್ಲಿ ಇದ್ದೇ ಇದೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬರುತ್ತೆ ಅಂತ ಮಾಹಿತಿ ಇರಬಹುದು. ಈ ಸರ್ಕಾರ ಬೀಳಲಿ ಅಂತ ಕಾಂಗ್ರೆಸ್ ಶಾಸಕರೇ ಬಯಸ್ತಾ ಇದ್ದಾರೆ. ಬಿಜೆಪಿಯವರು ಬೀಳಿಸೋದಕ್ಕಿಂತ ಕಾಂಗ್ರೆಸ್ನವರೇ ಬೀಳಿಸ್ತಾರೆ. ಏಕನಾಥ್ ಶಿಂದೆ ಹೇಳಿಕೆಯನ್ನ ಆರ್ ಅಶೋಕ್ ಅವರು ಸಮರ್ಥಿಸಿಕೊಳ್ತಾ ಇದ್ದಾರೆ. ಬಿಜೆಪಿಯ ಒಬ್ಬೊಬ್ಬರೇ ಶಾಸಕರು ಸರ್ಕಾರ ಪತನದ ಬಗ್ಗೆ ಭವಿಷ್ಯ ನುಡಿತಾ ಇದ್ರೆ ಆರ್ ಅಶೋಕ್ ಅವರು ಏಕನಾಥ್ ಶಿಂದೆ ಅವರು ಕೊಟ್ಟಿರುವಂತಹ ಹ್ಯೂಜ್ ಕ್ಲೇಮ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಸಮರ್ಥನೆ ಮಾಡ್ಕೊಳ್ಳೋ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರು ಕೊಡ್ತಾ ಇರುವಂತಹ ರೀಸನ್ ಅನುದಾನದ ಕೊರತೆ, ಅಭಿವೃದ್ಧಿಯ ಕೊರತೆ, ಈ ರೀತಿಯಾದಂತಹ ಒಂದು ಬೆಳವಣಿಗೆ ಕಾರಣ ಆಗಬಹುದು ಅಂತ. ಈ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ, ಬಹಳ ಅಧ್ವಾನ ಆಗಿರುವಂಥ ಸರ್ಕಾರ. ಕಳೆದ ಒಂದು ವರ್ಷದಿಂದ ಏನೂ ಡೆವಲಪ್ಮೆಂಟ್ ಮಾಡಿಲ್ಲ. ಬರಗಾಲದಲ್ಲಿ ಕೇಂದ್ರ ಸರ್ಕಾರದ ಹಣ ಕೊಟ್ಟಿದ್ದಾರೆ ಹೊರತು ರಾಜ್ಯ ಸರ್ಕಾರ ಒಂದು ನಯಾ ಪೈಸೆನೂ ಹಣ ಬಿಡುಗಡೆ ಮಾಡಿಲ್ಲ. ಕರ್ನಾಟಕದಲ್ಲಿ ಒಂದು ರೀತಿ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಎಲ್ಲ ಭಾಳ ಕುಲಗೆಟ್ಟು ಹೋಗಿರುವಂಥ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಹಿಂದೂಗಳ ಕಗ್ಗೊಲೆ ಆಗ್ತಾ ಇದೆ. ಸರ್ಕಾರ ಕೇರೆ ಮಾಡ್ತಾ ಇಲ್ಲ. ಮಜಾ ಮಾಡ್ಕೊಂಡು ಆರಾಮಾಗಿದ್ದಾರೆ. ಅದಕ್ಕೆ ಅಲ್ಲಿರೋ ಕಾಂಗ್ರೆಸ್ MLAಗಳೇ ಈ ಸರ್ಕಾರ BJP ಸರ್ಕಾರ ಇದ್ದರೆ ಒಳ್ಳೆಯದು, ನಮ್ಮ ವಿರೋಧ ಪಕ್ಷ ಇದ್ದರೂ ನಮ್ಗೆ ಅನುದಾನಗಳು ಬರ್ತಾಯಿತ್ತು, ಈಗ ನಮ್ಮದೇ ಸರ್ಕಾರ ಐತೆ, ಒಂದು ನಯಾ ಪೈಸೆ ಅನುದಾನ ಬಂದಿಲ್ಲ, ಅದಕ್ಕೆ ಈ ಸರ್ಕಾರ ಇದ್ದರೆ ಎಷ್ಟು ಹೋದರೆ ಎಷ್ಟು ಅಂತ ಕಾಂಗ್ರೆಸ್ MLAಗಳು ಯೋಚನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಸರ್ಕಾರವನ್ನು BJPಯವರು ಬೀಳ್ಸೋಕ್ಕಿಂತ ಕಾಂಗ್ರೆಸ್ ಅವರೇ ಬೀಳಿಸ್ತಾರೆ. ಆ ಥರದ ಪರಿಸ್ಥಿತಿ ಕರ್ನಾಟಕದಲ್ಲಿ ಇದೆ.